ನಾನು ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. ಎದ್ದೇಳೋ ಅಷ್ಟರಲ್ಲಿ ಅವ್ರು ನನ್ನ ಕೈ ಹಿಡ್ಕೊಂಡಿದ್ರು. ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ನಂಬಿ. ಇಲ್ಲಮ್ಮ, ನಿಮ್ಗೆ ಎಲ್ಲೋ ಭ್ರಮೆ ಆಗಿದೆ ಅಷ್ಟೇ. ಭ್ರಮೆನ ಹುಚ್ಚಿಡ್ದಿದೆ ಅನ್ಕೊಂಡಿದ್ದೀರಾ ನನ್ಗೆ? ಹಾಗಲ್ಲಮ್ಮ, ನೀವ್ ಯಾವಾಗ್ಲೂ ಅವ್ರು ಎಚ್ಚರ ಆಗೋ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ವಾ, ಅದಕ್ಕೆ ಹಾಗ ಅನ್ಸಿದೆ ಅಷ್ಟೇ. ನಿಜವಾಗ್ಲೂ ನನ್ ಭ್ರಮೆ ಆಗ್ತಿದ್ಯಮ್ಮ? ಇಲ್ಕಂಡ್ ಮಗ, ಎಷ್ಟೋ ಸಲ ಹಂಗಾಯ್ತದೆ. ತಾಯಿಗೆ ಮಗು ಅತ್ತಂಗಾಯ್ತದೆ, ಮಗುಗೆ ತಾಯಿ ಕರ್ದಂಗಾಯ್ತದೆ. ಇದೆಲ್ಲ ಸಹಜ ಕಣ್ಮಗ. ನಿಂಗೂ ಹಂಗೆ ಆಗಿರ್ತದ ಅಷ್ಟೇ ಬಿಡು. ಹೌದಮ್ಮ. ನಾ ಹೇಳಿದ ಕೆಲಸ ಏನಾಯ್ತು ನಾಣಿ? ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ, ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ಕೆಲಸ ಮುಗ್ದಿದೆ ಅಮ್ಮ. ದಾಳ ಎಸೆಯೋದೊಂದು ಬಾಕಿ. ಆ ದಾಳ ನಾಳೆನೆ ಬೀಳುತ್ತೆ. ಎಲ್ಲೂ ಏನು ಎಡವಟ್ಟಾಗಬಾರ್ದು ನಾಣಿ, ಹಾಗೆ ವ್ಯವಸ್ಥೆ ಮಾಡಿದ್ಯಾ ತಾನೆ? ಹುಟ್ಟಿಸ್ದವನೇ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಆ ಥರ ಕೆಲಸ ಮಾಡ್ತೀವಿ. ಆಯ್ತು, ಇಡ್ತೀನಿ. ಅಲ್ಯ, ನನಗಿದೆಲ್ಲದ್ರಿಂದ ಹೊರಗೆ ಬರ್ಬೇಕಾಗಿದೆ. ಸಾಕಾಗಿದೆ ನಂಗೆ. ನನ್ನ ಆಸೆನೂ ಅದೇ ಹರಿ. ಹೇಳಿ, ನಾನ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ. ಅಲ್ಯ, ಇದಕ್ಕಿರೋದು ಒಂದೇ ಉಪಾಯ. ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡೋದು. ಅಂದ್ರೆ ನಿಮ್ಮನ್ನ ನೀವು ಎಂಗೇಜ್ ಮಾಡ್ಕೊಳಕ್ ಹೊರಟಿದ್ದೀರಾ? ಆದ್ರೆ ನಾನು ಮೈಸೂರಲ್ಲಿ ಇರ್ಬೇಕಾಗತ್ತೆ. ಅಂದ್ರೆ ಹರಿ, ಮೈಸೂರಲ್ಲಿ ನೀವೊಬ್ರೇ ಇರ್ತೀರಾ? ನಾವಿಬ್ಬರೂ ಇರೋದಾದ್ರೆ ನಂಗೆ ತುಂಬಾ ಸಂತೋಷ. ಆದ್ರೆ ಐ ಅಂಡರ್ಸ್ಟ್ಯಾಂಡ್, ನಿನ್ ಸೋಷಿಯಲ್ ಲೈಫು ಇಲ್ಲಿದೆ. ನಾನು ನಿಂಗೆ ಬಲವಂತ ಮಾಡಲ್ಲ. ಮತ್ತೆ ನಾನು ಮೈಸೂರಿಗೆ ಹೋಗಿ ಬರೋಣ ಅಂತ. ಯಾಕೆ? ಅಲ್ಲಿ ನನ್ನ ಫ್ರೆಂಡ್ದು ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಅದಕ್ಕೆ ಒಬ್ಬ ಲೀಗಲ್ ಅಡ್ವೈಸರ್ ಬೇಕಂತೆ. ಆ ಜಾಬ್ನ ನಾನು ತಗೊಳ್ಳೋಣ ಅಂತ. ನನಗೂ ಇದೆಲ್ಲದರಿಂದ ಹೊರಗೆ ಬರಬೇಕಾಗಿದೆ ಅಂತೆ. ಇಲ್ಲದೆ ಇದ್ರೆ ಕುಡಿದು ಕುಡಿದು ಸತ್ತೇ ಹೋಗ್ತೀನಿ ಅಷ್ಟೇ. ನಿಮ್ಗೆಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಅನ್ನೋ ಆಸೆ ತಾನೆ. ನರಹರಿ, ನೀನ್ ತುಂಬಾ ಜಾಣ ಕಣ. ಏನ್ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿನೇ ಮಾಡ್ತೀಯ. ನಿನ್ನ ಇಷ್ಟ ಹೇಗ್ ಬರುತ್ತೋ ಹಾಗೆ ಮಾಡ. ಎಲ್ಲ ಕೆಲಸ ಆಗಿದೆ. ನರಹರಿ ಸಾಹೇಬ್ರ ಎಲ್ಲ ಪೇಪರ್ಸು ಹೊಸ ಜನ್ಮ ದಿನಾಂಕದ ಜೊತೆ ರೆಡ್ಡಿಯಾಗಿ ಬಂದಿದೆ. ನಾನು ಅಷ್ಟೇ. ಅವ್ರ ಎಲ್ಲ ಹಳೆ ಪೇಪರ್ಸ್ನ ಡೆಸ್ಟ್ರಾಯ್ ಮಾಡಾಗಿದೆ. ಈಗ ನರಹರಿ ಸಾಹೇಬ್ರ ಹೊಸ ಜನ್ಮ ದಿನಾಂಕ ಮಾರ್ಚ್ 24. ಅವ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅವ್ರೀಗ ಮೈಸೂರಿಗೆ ಹೋಗಿದ್ದಾರೆ. ಬರಕ್ಕಿನ್ನ 2 ದಿವಸ ಆಗತ್ತೆ. ಅವ್ರು ವಾಪಸ್ ಬಂದ ಮೇಲೆ ಪರಶುರಾಮ್ ಸಾಹೇಬ್ರು ಅವರನ್ನ ಕೊಂಡಿನಲ್ಲಿ ಸಿಕ್ಕಿಸ್ಕೊಂಡು ಎಳೆಯಕ್ಕೆ ಶುರು ಮಾಡಿದ್ರೆ ಅವರಿಬ್ಬರ ಮಧ್ಯೆ ನಾನಿರ್ತೀನಿ. ನೀನೇನ್ ಯೋಚನೆ ಮಾಡಬೇಡ. ಡಬ್ಬಲ್ ಗೇಮ್ ಮಾಡ್ತಿಲ್ಲ ತಾನೆ? ಎಲ್ಲಾದ್ರೂ ಉಂಟೆ. ಮೊದಲು ನನ್ನ ನಿಷ್ಠೆ ಸಾಹೇಬ್ರಿಗಿತ್ತು, ನಾಳೆಯಿಂದ ನಿಮಗೆ. ಹೋದ ಕೆಲಸ ಏನಾಯ್ತು? ನನ್ನ ಮನುಷ್ಯ ತಹಶೀಲ್ದಾರ್ ಆಫೀಸಿಂದ ನಿಮ್ಮಿಬ್ಬರ ಬರ್ತ್ ಸರ್ಟಿಫಿಕೇಟ್ ನ ತಂದಿದ್ದಾನೆ. ನಾನು ಅದನ್ನ ನಮ್ಮ ಲಾಯರ್ ಹತ್ರ ತಲುಪಿಸಿದ್ದೀನಿ. ಅವರಿವತ್ತು ಮನೆಗೆ ಬಂದು ಎಲ್ರ ಮುಂದೆ ಈ ಮನೆಗೆ ನೀವೇ ಯಜಮಾನ ಅಂತ ಘೋಷಣೆ ಮಾಡ್ತಾರೆ. ನಿಜಾನ? ಇನ್ನೇನು, ನಾಳೆ ಸೂರ್ಯೋದಯಕ್ಕೆ ಮುನ್ನ ನೀವೇ ಈ ಮನೆಯ ಯಜಮಾನ. ಅಂದ್ರೆ ಅಣ್ಣ ಬದುಕ್ಲಿ ಸಾಯ್ಲಿ ನಾನೇ ಯಜಮಾನ? ಸಂಶಯನೇ ಇಲ್ಲ.